ಹುಬ್ಬಳ್ಳಿಯಲ್ಲಿ ಲವ್ ಜಿಹಾದ್ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಅಪ್ಡೇಟ್ಸ್ ಇದೆ ನೋಡೋಣ. ಜಿಮ್ ಟ್ರೈನರ್ ಸಮೀರ್ ವಿರುದ್ಧ ಸಂತ್ರಸ್ತೆ ದೂರನ್ನ ಕೊಟ್ಟಿದ್ದಾರೆ. ಜಿಮ್ಗೆ ಹೋಗುವಾಗ ಸಮೀರ್ ಪರಿಚಯವಾಗಿದ್ದ. ಆಗಸ್ಟ್ 16, 2025 ನನ್ನನ್ನು ಆತ ಮನೆ ಕರೆಸ್ಕೊಂಡ. ನಂತರ ಜ್ಯೂಸ್ನಲ್ಲಿ ಮತ್ತು ಬರುವ ಪದಾರ್ಥ ಹಾಕಿ ಕುಡಿಸಿದ. ಅದಾದ ನಂತರ ಏನಾಯಿತು ನನಗೆ ಗೊತ್ತಿಲ್ಲ, ನನ್ನ ಮೇಲೆ ಲೈಂಗಿಕ ದೌರ್ಜನ್ಯ ಆಗಿದೆ ಅಂತ ಆಕೆ ದೂರು ಕೊಡ್ತಾಳೆ. ಅದನ್ನ ಒಂದು ವಿಡಿಯೋ ಕೂಡ ಮಾಡಿಟ್ಕೊಂಡು ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾನೆ ಅನ್ನುವಂಥದ್ದು ಸಂತ್ರಸ್ತೆಯ ಆರೋಪ. ಬೆದರಿಕೆ ಹಾಕಿದಾನೆ, ಜೊತೆಗೆ ಲೈಂಗಿಕ ದೌರ್ಜನ್ಯವನ್ನು ಎಸಗಿದ್ದಾನೆ ಅಂತ ಹೇಳಿ ದೂರು ಕೊಟ್ಟಿದ್ದಾನೆ. ಹುಬ್ಬಳ್ಳಿ ವಿದ್ಯಾನಗರ ಠಾಣೆಗೆ ಯುವತಿ ಕಂಪ್ಲೇಂಟ್ ಕೊಟ್ಟಿದ್ದಾಳೆ. ಜೊತೆಗೆ ಒಂದು ವಿಡಿಯೋ ಕೂಡ ನಿನ್ನೆ ನಾವು ನೋಡಿದ್ವಿ, ವಿಡಿಯೋ ಕೂಡ ಮಾಡಿ ಆಕೆ ಆರೋಪವನ್ನು ಮಾಡಿದ್ಲು. ಜೊತೆಗೆ ಈಗ ರಿಟರ್ನ್ ಕಂಪ್ಲೇಂಟನ್ನು ಕೂಡ ಕೊಟ್ಟಿದ್ದಾಳೆ. ಕೆಲವೊಂದಷ್ಟು ವಿಡಿಯೋಸ್ ಕೂಡ ಇದೆ ನೋಡಿ, ಅಲ್ಲಿ ನಿಮಗೆ ವಿಂಡೋದಲ್ಲಿ ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಅದರಲ್ಲಿ ಒಬ್ಬ ಹುಡುಗಿ ಒಂದಷ್ಟು ಮಾತ್ರೆಯನ್ನು ನುಂಗುವಂಥ ಒಂದು ವಿಡಿಯೋ, ಇನ್ನೊಂದು ಕಡೆ ಒಂದಷ್ಟು ಆತ ರೀಲ್ ಮಾಡ್ತಿರುವಂಥದ್ದು ಅಥವಾ ಆತ ಕೊಡ್ತಾ ಇರುವಂಥ ಒಂದು ಪೋಸಸ್ಸು, ಇದೆಲ್ಲವೂ ಕೂಡ. ಆತ ಜಿಮ್ ಟ್ರೈನರ್ ಅಂತೆ, ಸಮೀರ್ ಅಂತ ಹೇಳಿ ಆತನ ಹೆಸರು. ಸೊ ಈತ ಜಿಮ್ಗೆ ಬರೋ ಹುಡುಗಿಯರನ್ನು ಪೊಸಲಾಯಿಸಿ ಅವರನ್ನು ನಂಬಿಸಿ ಅವ್ರ ಜೊತೆಗೆ ಲೈಂಗಿಕ ಸಂಪರ್ಕವನ್ನು ಬೆಳೆಸಿ ನಂತರ ಅವರಿಗೆ ದೌರ್ಜನ್ಯ ಎಸಗ್ತಾ ಇದ್ದ ಅನ್ನುವಂಥದ್ರ ಬಗ್ಗೆ ಆರೋಪಗಳು ಕೇಳಿ ಬರ್ತಾ ಇವೆ. ಸೊ ಹಾಗಾಗಿನೇ ಈಗ ಆತನನ್ನು ಹಿಡಿದು ಆತನನ್ನು ಥಳಿಸಿ ಪೊಲೀಸರಿಗೆ ಒಪ್ಪಿಸಿದ್ರು. ನಂತರ ಆತ ಈಗ ಆಸ್ಪತ್ರೆಯಲ್ಲೂ ಕೂಡ ಚಿಕಿತ್ಸೆಯನ್ನು ಪಡಿತಾ ಇದ್ದಾನೆ. ತೈಸಿನ್ ಮೂಲ ಫಸ್ಟ್ ನನ್ನ ಫ್ರೆಂಡ್ ಇದ್ಲ, ಆಕಿಂದ ಪರಿಚಯ ಆದೆ. ನಾನು ಪರಿಚಯ ಆದಮೇಲೆ ಆಕಿ ಜಿಮ್ ಐತಿ ಮಸಲ್ ಫ್ಯಾಕ್ಟ್ರಿ ಅಂತ, ಅಲ್ಲಿ ಮಸಲ್ ಫ್ಯಾಕ್ಟ್ರಿಗೆ ಕರೆದ್ಲಕ್ಕಿ ನೀ ನಮ್ಮ ಜಿಮ್ ಮಾಡಂತ. ಅದಾದಮೇಲೆ ಚಲೋ ಫ್ರೆಂಡ್ಶಿಪ್ ಇತ್ತು ನಮ್ದು. ಚಲೋ ಫ್ರೆಂಡ್ಶಿಪ್ ಇದ್ಮೇಲೆ ಅಲ್ಲಿ ಅವ್ರ ತಮ್ಮ ಇಂಟ್ರೊಡ್ಯೂಸ್ ಮಾಡಿಸಿದ್ಲ, ಸಮೀರ್ ಮುಲ್ಲಾ ಅಂತ. ಸಮೀರ್ ಮುಲ್ಲಾಗ ಇಂಟ್ರೊಡ್ಯೂಸ್ ಮಾಡಿಸಿ ಚಲೋ ಜಿಮ್ ಮಾಡಿಸ್ತಿದ್ದ. ಹಿಂಗೆ ಚಲೋ ಜಿಮ್ ಮಾಡಿಸ್ತಾನೆ, ಅವನ ಜೊತೆ ಜಿಮ್ ಮಾಡ ಹಿಂಗೆಲ್ಲ. ಮತ್ತು ನಾವೆಲ್ಲ ಫ್ಯಾಮ್ಲಿ ಎಲ್ಲ ಫ್ರೆಂಡ್ಸ್ ಚಲೋ ಐತಂದು ಫ್ಯಾಮ್ಲಿ ಎಲ್ಲ ಸೇರಿ ಇದು ಪಾರ್ಟೀಸಿಗೆ ಹೋಗ್ತಿದ್ವಿ, ಬರ್ಡೇ ಪಾರ್ಟೀಸ್ ಎಲ್ಲ ಮಾಡಿದ್ವಿ. ಇದಕ್ಕಂದ್ರೆ ನಮ್ಗೆ ಗೊತ್ತಿದ್ದಿಲ್ಲ ಒಳಗಿಂದ. ಅದಾದಮೇಲೆ ಸ್ವಲ್ಪ ದಿನ ಆದಮೇಲೆ ಸಮೀರ್ ನಂಗೆ ಮನೆಗೆ ಕರೆದ ಮೇಲೆ ನಂಗೆ ಪಿಕ್ ಮಾಡ, ಜಿಮ್ಮಿಗೆ ಹೋಗೋಣ. ಈ ಹುಬ್ಬಳ್ಳಿ ಲವ್ ಜಿಹಾದ್ ಆರೋಪ ಕೇಸ್ ಏನಿದೆಯಲ್ಲ, ಅದರಲ್ಲಿ ಯುವಕ ಸಮೀರ್ ಆತನ ಮತ್ತೊಂದಷ್ಟು ಕರಾಳ ಮುಖದ ಅನಾವರಣ ಕೂಡ ಆಗ್ತಾ ಇದೆ ನೋಡಿ. ಲೈಂಗಿಕ ದೌರ್ಜನ್ಯ ಎಸಗಿದ ಬಳಿಕ ಈತ ಗರ್ಭಪಾತ ಮಾಡಿಸೋದಕ್ಕೆ ಒತ್ತಾಯ ಮಾಡ್ತಿದ್ದ ಅನ್ನುವಂಥದ್ದು ಮತ್ತೊಂದು ಆರೋಪ. ಗರ್ಭಪಾತ ಮಾತ್ರೆ ತೆಗೆದುಕೊಳ್ಬೇಕು ಅಂಥೇಳಿ ನಿರಂತರವಾಗಿ ಈತ ಒತ್ತಡ ಹಾಕ್ತಿದ್ದಂತೆ. ಜೊತೆಗೆ ಅವ್ರು ಓಕೆ ನಾವು ತೊಗೊಳ್ತೀವಿ ಅಂತ ಹೇಳಿದ್ರೆ ಸುಮ್ಮನಾಗಲ್ಲ, ಅದನ್ನು ವಿಡಿಯೋ ಮಾಡಿ ಕಳಿಸು ನನಗೆ ಅಂತಲೂ ಕೂಡ ಈತ ಹೇಳ್ತಿದ್ದಂತೆ. ಆ ಟ್ಯಾಬ್ಲೆಟ್ ತೊಗೊಂಡು ಬಂದಿರೋದು, ಆ ಟ್ಯಾಬ್ಲೆಟ್ನ ಫೋಟೋಸು, ನಂತರ ನೀನು ಆ ಟ್ಯಾಬ್ಲೆಟನ್ನು ನುಂಗುತ್ತಾ ಇರುವಂಥ ವಿಡಿಯೋ ಕೂಡ ನನಗೆ ಮಾಡಿ ಕಳಿಸ್ಬೇಕು ಅಂತೇಳಿ ಒತ್ತಾಯ ಮಾಡ್ತಾ ಇದ್ದ ಅಂಥೇಳಿ. ಅದಕ್ಕೆ ಅದನ್ನು ನಂಬಿ ಎಷ್ಟೋ ಜನ ಈಗ ಯುವತಿಯರು ನೋಡಿ, ಆ ಒಂದು ಫೋಟೋಸ್ ವಿಡಿಯೋಸ್ ನಿಮಗೇನು ತೋರಿಸ್ತಾ ಇದ್ದೀವಲ್ಲ, ಅದರಲ್ಲಿರೋದು ಅದೇನೆ. ಒಬ್ಬ ಯುವತಿ ಆ ಗರ್ಭಪಾತದ ಮಾತ್ರೆಗಳನ್ನು ಫೋಟೋ ಹಿಡಿದು ಅದನ್ನು ಸಮೀರ್ಗೆ ಕಳಿಸಿರೋದು, ನಂತರ ವಿಡಿಯೋ ಮಾಡಿ ಅದನ್ನು ಸಮೀರ್ಗೆ ಕಳಿಸಿರುವಂಥ ವೀಡಿಯೋಸ್ ಇದು. ಗರ್ಭಪಾತದ ಮಾತ್ರೆಯನ್ನು ನುಂಗಿರೋದ್ರ ಬಗ್ಗೆ ಪ್ರೂಫ್ ಅದು, ನಾನು ನುಂಗಿದ್ದೀನಿ ಅನ್ನೋದಕ್ಕೆ. ಸೊ ಹಾಗೆ ಈ ಥರದ ವೀಡಿಯೋಸನ್ನು ಕಳಿಸ್ಬೇಕು ಅಂಥೇಳಿ ಸಮೀರ್ ಒತ್ತಾಯ ಮಾಡ್ತಿದ್ದ ಅನ್ನೋಂಥದ್ರ ಬಗ್ಗೆಯೂ ಕೂಡ ಆರೋಪದಲ್ಲಿ ಹೇಳಿದ್ದಾರೆ. ಸೊ ಇನ್ನು ಸಮೀರ್ ಮುಲ್ಲಾ ವಿರುದ್ಧ ಅತ್ಯಾಚಾರ ಆರೋಪ ಈಗೇನು ಕೇಳಿ ಬಂದಿದೆ. ಸಂತ್ರಸ್ತ ಯುವತಿಗೆ ಕಿಮ್ಸ್ನಲ್ಲಿ ವೈದ್ಯಕೀಯ ಪರೀಕ್ಷೆ ನಡೆಸಲಾಗಿದೆ. ಪೊಲೀಸರು ಆರೋಪಿ ಸಮೀರ್ ಮುಲ್ಲಾ ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ. ಹುಬ್ಬಳ್ಳಿ ವಿದ್ಯಾನಗರ ಠಾಣೆ ಪೊಲೀಸರು ನಡೆಸ್ತಾ ಇರುವಂಥ ವಿಚಾರಣೆ, ಯುವತಿಯ ಆರೋಪಗಳ ಬಗ್ಗೆ ಖಾಕಿ ಟೀಮ್ ಪ್ರಶ್ನೆ ಮಾಡ್ತಾ ಇದೆ. ಈಗಾಗಲೇ ಆತನನ್ನು ಥಳಿಸಿ ಪೊಲೀಸರಿಗೆ ಒಪ್ಪಿಸಿದ್ರು. ಸೊ ಹಾಗಾಗಿ ಮೊದಲಿಗೆ ಆತನನ್ನು ಆಸ್ಪತ್ರೆಗೆ ದಾಖಲು ಮಾಡಿದ್ರು, ಚಿಕಿತ್ಸೆ ಪಡೆದಿದ್ದಾನೆ. ಅದಾದ ನಂತರ ಈಗ ಪೊಲೀಸರು ಆತನ ವಿಚಾರಣೆಯನ್ನು ಮುಂದುವರಿಸಿದ್ದಾರೆ. ಹೀಗೆ ಆತನ ಮೊಬೈಲ್ನಲ್ಲಿ ಒಂದಷ್ಟು ವಿಡಿಯೋಗಳು ಹಾಗೆ ಸಾಕಷ್ಟು ಫೋಟೋಗಳು ಕೂಡ ಸಿಕ್ಕಿತ್ತು. ಆತನ ಜೊತೆಗಿರುವಂಥ ಒಂದು ಸೆಲ್ಫಿ ಫೋಟೋಸ್ ಇವೆಲ್ಲವು. ಸಂತ್ರಸ್ತ ಯುವತಿಯ ತಾಯಿ ಕೂಡ ದೂರು ದಾಖಲಿಸಿದ್ದಾರೆ. ಸಮೀರ್ ಹಾಗೂ ಕುಟುಂಬದವರ ವಿರುದ್ಧ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಹುಬ್ಬಳ್ಳಿ ವಿದ್ಯಾನಗರ ಠಾಣೆಗೆ ಬಂದು ದೂರು ನೀಡಿರುವಂಥ ಸಂತ್ರಸ್ತೆಯ ತಾಯಿ ಸಮೀರ್ ಮತ್ತು ಆತನ ಸಹೋದರಿ ತಹಸೀನ್ ಅಂತೇಳಿ ಅವಳ ವಿರುದ್ಧನೂ ಕೂಡ ಈಗ ದೂರು ದಾಖಲಾಗಿದೆ. ಒಟ್ಟು 6 ಜನರ ವಿರುದ್ಧ ದೂರು ಕೊಟ್ಟಿದ್ದಾರೆ. ಕಮಿಷನರ್ ಶಶಿಕುಮಾರ್ ಅವರು ಮಾತಾಡಿದ್ದಾರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ, ನೋಡೋಣ. ಒಟ್ಟು 3 FIR ಆಗಿದೆ. ಒಂದು ನಮ್ಮ ಅಶೋಕ್ ನಗರ ಪೊಲೀಸ್ ಸ್ಟೇಷನ್ ಮನೆ ಹತ್ರ ಹೋಗಿ ಸಮೀರ್ ಅವನ್ನ ವಶಕ್ಕೆ ತೊಗೊಂಡು ಅವನಿಗೆ ಹಲ್ಲೆ ಮಾಡಿದ್ದಾರೆ ಅಂತ ಒಂದು, ಕಿಡ್ನ್ಯಾಪ್ ಮಾಡಿದ್ದಾರೆ ಅಂತ ಒಂದು. ಎರಡನೇದು ಈ ಹುಡುಗಿ ಮನೆ ಹತ್ರ ಹೋಗ್ಬಿಟ್ಟು ಮನೆ ಬಾಗಿಲೆಲ್ಲ ಮುರಿಲಿಕ್ಕೆ ಪ್ರಯತ್ನ ಮಾಡಿ ಅಲ್ಲಿ ಅವಾಚ್ಯ ಶಬ್ದಗಳಿಂದ ಬೈದು ಹೊಡೆದಿದ್ದಾರೆ, ಬ್ಯಾಟ್ ಗಿಟ್ ಎಲ್ಲ ತೊಗೊಂಡು ಹೊಡೆದಿದ್ದಾರೆ ಅಂತ 2ನೇ ಪ್ರಕರಣ. ಮತ್ತು 3ನೇ ಪ್ರಕರಣ ಹುಡುಗಿ ಕೊಟ್ಟಿರುವಂಥದ್ದು, ಅದರಲ್ಲಿ ಲೈಂಗಿಕ ದೌರ್ಜನ್ಯ ಆಗಿದೆ ಅನ್ನುವಂಥದ್ದು. ಒಟ್ಟು 3 ಪ್ರಕರಣ ದಾಖಲಾಗಿದೆ. ಇನ್ನೂ ಕೆಲವರು ನಾವು ಕಂಪ್ಲೇಂಟ್ ಕೊಡ್ತೀವಿ, ಬೇರೆ ಬೇರೆ ರೀತಿ ನಮಗೆ ತೊಂದರೆ ಆಗಿದೆ ಅಂತ ಹೇಳಿದರೆ, ಅದು ಯಾರಿಗೆ ಏನು ತೊಂದರೆ ಆಗಿದೆ ಬಂದು ಕಂಪ್ಲೇಂಟ್ ಕೊಟ್ಟರೆ ಪ್ರಕರಣ ದಾಖಲು ಮಾಡ್ಕೊಂಡು ತನಿಖೆ ಮಾಡ್ತೀವಿ. ಒಟ್ಟು 3 FIR ಆಗಿದೆ. ಒಂದು
ಸೊ ಹೀಗೆ ಒಟ್ಟು 3 ಪ್ರಕರಣಗಳ ಬಗ್ಗೆ ಶಶಿಕುಮಾರ್ ಅವರು ಹೇಳ್ತಾ ಇದ್ರು. ಒಂದು ಹಲ್ಲೆ ಆಗಿರೋದು ಸ್ವತಃ ಸಮೀರ್ ಮತ್ತು ಅವರ ಕುಟುಂಬದವರು ಕೊಟ್ಟಿರುವಂಥದ್ದು, ಜೊತೆಗೆ ಸಮೀರ್ ಮೇಲೂ ಕೂಡ ಈಗ ಆರೋಪಗಳು ಕೇಳಿ ಬಂದಿವೆ.